ಸ್ವಲ್ಪ ಈ ಹೊತ್ತಿಗೆ ಮಳೆ ಬಿಟ್ಟಿದೆ, ಆದ್ರೆ ಮಣ್ಣು ತೇವ ಆಗಿರೋದ್ರಿಂದಾಗಿ ನೀರು ಬರ್ತಾ ಇದೆ. ಪಕ್ಕದಲ್ಲೇ ನದಿ ಇದೆ, ನೇತ್ರಾವತಿ ನದಿ ಇದೆ, ರೋಡ್ ಬೇರೆ ಇದೆ ಪಕ್ಕದಲ್ಲಿ, ಅಕ್ಕಪಕ್ಕ ಮನೆಯೆಲ್ಲ ಇದೆ. ಹೀಗೆಲ್ಲ ಇರೋದ್ರಿಂದಾಗಿ ಅವರಿಗೆ ಗೌಪ್ಯವಾಗಿ ಅಲ್ಲಿನ ಕಾರ್ಯಾಚರಣೆಯನ್ನ ಇರಿಸೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಆದ್ರೂ ಕೂಡ ಅಲ್ಲಿ ಆತ ಹೇಳಿರೋದ್ರಿಂದಾಗಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ, ಆ ನಿಗೂಢ ವ್ಯಕ್ತಿಯ ಸಮ್ಮುಖದಲ್ಲಿ ಶೋಧ ಕಾರ್ಯಾಚರಣೆ ಸತತ ಅಲ್ಲಿ ನಡೀತಾನೆ ಇದೆ. ಸುಮಾರೊಂದು 3 ಗಂಟೆ ಆಯ್ತು ಅಲ್ಲಿ ನಡೀತಾ ಇರುವಂತಹ ಶೋಧ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. 6 ಆಗಿದೆ, ಇನ್ನೂ ಕೂಡ ಕಂಟಿನ್ಯೂ ಆಗಿದೆ ಅಲ್ಲಿ ಉತ್ಖನನ ಕಾರ್ಯಾಚರಣೆ. ಸದ್ಯಕ್ಕಂತೂ ಆ ಕಾರ್ಯಾಚರಣೆ ಏನ್ ನಡೀತಾ ಇದೆಯಲ್ಲ ಅದನ್ನ ನೋಡೋದಕ್ಕೆ ಒಂದಿಷ್ಟು ಜನ ಸೇರೋರು ಅವ್ರನ್ನೆಲ್ಲರನ್ನೂ ಕೂಡ ಅವಾಯ್ಡ್ ಮಾಡಿದ್ದಾರೆ. ಪೊಲೀಸರ ಬಿಗಿ ಭದ್ರತೆಯೂ ಕೂಡ ಇದೆ. ನಿರಂತರವಾಗಿ ನಡೀತಾ ಇರುವಂತಹ ಕಾರ್ಯಾಚರಣೆಗೆ ತೊಡಕಾಗ್ತಿರೋದೇ ಮಳೆ ಈಗ ಸ್ವಲ್ಪ ನಿಂತಿದ್ರೂ ಕೂಡ ಅಲ್ಲಿ ಆ ಮಣ್ಣು ತೇವ ಆಗಿರೋದ್ರಿಂದಾಗಿ, ನದಿಯ ಪಕ್ಕದ ರಸ್ತೆ ಅದಾಗಿರೋದ್ರಿಂದಾಗಿ ಅಥವಾ ಜಾಗ ಆಗಿರೋದ್ರಿಂದಾಗಿ ಅಲ್ಲಿ ನೀರು ಬರ್ತಾ ಇದೆ. ನೀರು ಬಂದ ತಕ್ಷಣ ಮೋಟಾರ್ ಕೂಡ ತರಿಸಿ ನೀರನ್ನ ಹೊರತೆಗೆದು ಮತ್ತೆ ಅಗಿತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ಇನ್ನು 18 ಅಡಿ ಅಗೆದ ನಂತರವೂ ಕೂಡ ಏನಾದ್ರೂ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. 2 ಹಿಟಾಚಿಗಳಿದ್ದಾವೆ, 18 ಅಡಿ ಅಗೆದಾಗಿದೆ. ಸದ್ಯಕ್ಕೆ ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ. 13ನೇ ಪಾಯಿಂಟ್ ಅದು ಕಗ್ಗಂಟಾಗಿದ್ದಂತ ಪಾಯಿಂಟ್. ಯಾಕಂತ ಹೇಳಿದ್ರೆ 12 ಮಾಡಿದ್ರು, 11 ಎ ಮಾಡಿದ್ರು, ಆದ್ರೆ 13 ಮಾಡಿರ್ಲಿಲ್ಲ, 16, 17 ಎಲ್ಲ ಮಾಡಿದ್ರು. ಹೀಗೆಲ್ಲ ಇದ್ದಾಗ 13ರಲ್ಲಿ ಏನೋ ಒಂದು ರಹಸ್ಯ ಮಾಹಿತಿ ಇರಬಹುದು ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ. ಆದ್ರೆ ಇಷ್ಟು ಅಗೆದರೂ ಕೂಡ ಅಲ್ಲಿ ಯಾವುದೇ ಮಾಹಿತಿ ಸಿಗದೇ ಇರೋದ್ರಿಂದಾಗಿ, ಯಾವುದೇ ಅಲ್ಲಿ ಕಳೆಬರ ಸಿಗದೇ ಇರೋದ್ರಿಂದಾಗಿ ಈಗ ಆ ವ್ಯಕ್ತಿ ಹೇಳ್ತಿರೋದೇ ಸುಳ್ಳಿ ಅನ್ನೋದು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ. ಸದ್ಯಕ್ಕೆ ಇದು ಮುಂದುವರೆದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನಿರಂತರವಾಗಿ ಅಲ್ಲಿಂದ ಲೈವ್ ಕನೆಕ್ಟ್ ಆಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಓವರ್ ಟು ಯು. ಈ ಕ್ಷಣಕ್ಕೆ ಏನ್ ಮಾಹಿತಿ ಇದೆ? ರಂಜಿತ್, ನೋಡಿ, ಈಗ 13 ಅಡಿ ಆಳದವರೆಗೂ ಕೂಡ ಅಗ್ದಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಅದೇ ರೀತಿಯಾಗಿ ಸುಮಾರು 4 ರಿಂದ 5 ಇಂಚಷ್ಟು ನೀರು ಕೂಡ ಇದೆ. ಆ ನೀರನ್ನ ಹೊರಗೆ ಹಾಕುವಂತಹ ಕೆಲಸವನ್ನ ಈಗ ಮಾಡಲಾಗ್ತಾ ಇದೆ. ಆ ಪಂಪ್ ಸೆಟ್ ನ ಮೂಲಕ, ಪಂಪ್ ಸೆಟ್ ನ ಸಹಾಯದೊಂದಿಗೆ ನೀರನ್ನ ಹೊರ ಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ರಂಜಿತ್, ನೋಡಿ, ಈಗ ಆತ ಹೇಳ್ತಾ ಇರುವಂತೆ 20 ಅಡಿ ಆಳದವರೆಗೂ ಕೂಡ ಅಗೆದು ನೋಡಬೇಕು ಅಂತೇಳಿ ಆತನು ಕೂಡ ಡಿಮ್ಯಾಂಡ್ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಸ್ಐಟಿ ತನಿಖಾ ತಂಡ ಕೂಡ 13 ಅಡಿ ಆಳದವರೆಗೂ ಕೂಡ ಅಗೆದು ಇನ್ನೂ ಆಳವನ್ನ ಅಂದ್ರೆ ಮಣ್ಣನ್ನ ತೆಗೆಯುವಂತ ಕೆಲಸಕ್ಕೆ ಮುಂದಾಗತ್ತೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಅಲ್ಲಿ ಅಧಿಕಾರಿಗಳು ಕೂಡ ಅಲ್ಲಿ ಒಳಗೆ ಏನಾಗ್ತಾ ಇದೆ ಅಂತೇಳಿ ಅದನ್ನು ಕೂಡ ನೋಡ್ತಿದ್ದಾರೆ. ನೀರು ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಹೊರಗಡೆ ಹಾಕೋದಕ್ಕೆ ಅವರು ಪ್ರಯತ್ನವನ್ನ ಕೂಡ ಪಡ್ತಾ ಇದ್ದಾರೆ. ಜೊತೆಗೆ ಮಣ್ಣನ್ನ ಬಹುತೇಕ ಹೊರಗಡೆ ಹಾಕಿರುವಂತ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ರಂಜಿತ್, ಅಲ್ಲಿ ಮುಸುಕುದಾರಿ ವ್ಯಕ್ತಿ ಆ ಒಂದು ಮೆಸ್ಕಾಂ ಅಧಿಕಾರಿಗಳು ಇರುವಂತ ಜಾಗದಲ್ಲೇ ಆತ ಕೂಡ ನಿಂತಿದ್ದಾನೆ. ಆತನು ಕೂಡ ನಿಂತು ನೋಡ್ತಾ ಇದ್ದಾನೆ. ಎಸ್ಐಟಿ ಅಧಿಕಾರಿಗಳು ಕೂಡ ಅದನ್ನ ಗಮನಿಸ್ತಾ ಇದ್ದಾರೆ. ಒಳಗಡೆ ಏನೆಲ್ಲ ಸಿಗಬಹುದು, ಏನಾದ್ರೂ ಇರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಕುತೂಹಲ ಅಂತೂ ಇದ್ದೇ ಇದೆ. ನೀರನ್ನ ಹೊರಗಡೆ ಹಾಕೋವರೆಗೂ ಕೂಡ ಅಲ್ಲಿ ಕಾರ್ಯಾಚರಣೆ ನಡೆಸೋದು ಬಹಳ ಕಷ್ಟಕರ ಸಾಧ್ಯ. ಹಾಗಾಗಿ ಆ ಒಂದು ನೀರನ್ನ ಹೊರ ಹಾಕುವಂತ ಕೆಲಸಕ್ಕೆ ಈಗ ಸಿಬ್ಬಂದಿಗಳು ಮುಂದಾಗಿರೋದು. ಅದೇ ರೀತಿಯಾಗಿ ಆ ಒಂದು ನೀರನ್ನ ಹೊರ ಹಾಕುವಂತ ಕೆಲಸವನ್ನ ಮಾಡ್ತಾ ಇರುವಂತ ಲೈವ್ ದೃಶ್ಯಾವಳಿಯನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. 4 ಇಂಚಷ್ಟು ನೀರು ಸಿಕ್ಕಿರುವಂತದ್ದು. ಆ ನೀರನ್ನ ಹೊರಗೆ ಹಾಕಲಾಗ್ತಾ ಇದೆ. ಇನ್ನೂ 5-6 ಅಡಿ ಆಳದವರೆಗೂ ಕೂಡ ಅಗೆಯುವಂತ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಮುಸುಕುದಾರಿ ವ್ಯಕ್ತಿ ಈಗಲೂ ಕೂಡ ಕಾನ್ಫಿಡೆಂಟ್ ಅಲ್ಲಿದ್ದಾನೆ. ಸಂಪೂರ್ಣವಾಗಿ 20 ಅಡಿ ಆಳದವರೆಗೂ ಕೂಡ ಆಗಿದ್ರೆ ಖಂಡಿತವಾಗ್ಲೂ ಏನಾದ್ರು ಸುಳಿವು ಸಿಗುತ್ತೆ ಅಂತೇಳಿ ಆತನು ಕೂಡ ಒಂದಷ್ಟು ಮಾಹಿತಿಯನ್ನ ನೀಡಿರುವಂತ ಹಿನ್ನೆಲೆಯಲ್ಲಿ ಈಗ ಆತ ಒಂದು ಆ ನೀರನ್ನ ಹೊರ ಹಾಕುವಂತ ಕೆಲಸವನ್ನ ಕೂಡ ಈಗ ಮಾಡಲಾಗ್ತಾ ಇದೆ. ಹಾಗಾಗಿ ಎಸ್ಐಟಿ ತನಿಖಾ ತಂಡದ ವಿವೇಚನೆಗೆ ಬಿಟ್ಟಿರುತ್ತೆ. ಇವತ್ತು ಕಾರ್ಯಾಚರಣೆಯನ್ನು ಎಷ್ಟೊತ್ತವರೆಗೂ ಮುಂದುವರಿಸ್ತಾರೆ ಅಥವಾ ಇಲ್ಲಿಗೆ ಸ್ಥಗಿತಗೊಳಿಸ್ತಾರ, ಏನ್ ಮಾಡಬಹುದು ಅನ್ನುವ ಕುತೂಹಲ ಅಂತೂ ಇದ್ದೇ ಇದೆ. ಕಾರಣ 13 ಅಡಿ ಆಳವನ್ನ ತೆಗೆದಿರುವಂತ ಎಸ್ಐಟಿ ತನಿಖಾ ತಂಡಕ್ಕೆ ನೀರು ಸಿಕ್ಕಂತ ಹಿನ್ನೆಲೆಯಲ್ಲಿ ಅದನ್ನ ಹೊರ ಹಾಕುವ ಕೆಲಸಗಳಾಗ್ತಾ ಇದೆ. ಇನ್ನು ನೋಡಿ, ಮತ್ತೆ ಈಗ ಜೆಸಿಬಿ ಕಾರ್ಯವನ್ನ ಸ್ಟಾರ್ಟ್ ಮಾಡ್ತಾ ಇದೆ. ಒಂದು ಕಡೆ ನೀರನ್ನ ಹೊರ ಹಾಕುವಂತ ಕೆಲಸ, ಮತ್ತೊಂದು ಕಡೆ ಮಣ್ಣನ್ನ ತೆಗೆಯುವಂತ ಕೆಲಸ ಎರಡೂ ಕೂಡ ಆಗ್ತಾ ಇದೆ. ಸತ್ಯ ಶೋಧನೆಗೆ ನಿಂತಿರುವಂತ ಎಸ್ಐಟಿ ತನಿಖಾ ತಂಡ ಇಲ್ಲಿ ಏನಾದರೂ ಸತ್ಯಾಂಶವನ್ನ ಈಗ ಅಲ್ಲಿ ಪತ್ತೆ ಆಗುತ್ತಾ ಅಂತ ಹೇಳಿ ತೀವ್ರ ಕುತೂಹಲದಿಂದ ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿ ಕಾದು ನಿಂತು ಮಧ್ಯಾಹ್ನದಲ್ಲಿ ಕೂಡ ಯಾರು ಕೂಡ ಅಲ್ಲಿಂದ ಕದಲಿಲ್ಲ.
ಇದರಲ್ಲೂ ಪ್ರಮುಖವಾಗಿ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಅಲ್ಲೇ ಕುರ್ಚಿಯನ್ನು ಹಾಕಿಕೊಂಡು ಕೂತಿದ್ದಾರೆ. ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಕೂಡ ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿ ಅದನ್ನು ನೋಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಎಲ್ಲವನ್ನೂ ಕೂಡ ವಿಡಿಯೋಗ್ರಫಿಯನ್ನ ಕೂಡ ಮಾಡಿಕೊಳ್ಳಲಾಗ್ತದೆ. ಆ ದೃಶ್ಯವನ್ನ ಕೂಡ ನಾವಿಲ್ಲಿ ನೋಡಬಹುದು. ಅಲ್ಲಿ ಒಬ್ಬ ಅಧಿಕಾರಿ ಪೊಲೀಸ್ ಸಿಬ್ಬಂದಿ ಕೈಯಲ್ಲಿ ಸಣ್ಣದಾದಂತಹ ವಿಡಿಯೋ ಕ್ಯಾಮ್ ಇದೆ. ಆ ಒಂದು ವಿಡಿಯೋ ಕ್ಯಾಮ್ ನ ಮೂಲಕ ವಿಡಿಯೋಗ್ರಫಿಯನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ನೋಡಿ, ಈಗ ಒಂದು ಕಡೆ ಮಣ್ಣನ್ನ ಮೇಲೆ ಕೆತ್ತುವಂತ ಕೆಲಸ, ಮತ್ತೊಂದು ಕಡೆ ನೀರನ್ನು ಹೊರ ಹಾಕುವಂತ ಕೆಲಸ, ಈ ಎಲ್ಲಾ ಕಾರ್ಯಾಚರಣೆ ಇನ್ನು ಎಷ್ಟುವರೆಗೂ ಸಾಗುತ್ತೆ ಅನ್ನೋದು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಹಾಗಾಗಿ ಆತನೇ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ 15 ಅಡಿ ಆಳದ ಕೆಳಭಾಗದಲ್ಲಿ ಹೂತಿಟ್ಟಿದ್ದೀನಿ ಅಂತ ಆತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿಯವರೆಗೂ ಕೂಡ ತಲುಪಬೇಕಾಗುತ್ತೆ. ಆ ತಲುಪಿದ ಬಳಿಕ ಅಲ್ಲಿ ಒಂದೇನಾದ್ರೂ ಕಳೆಬರಹ ಸಿಗುತ್ತಾ ಇಲ್ವಾ ಅನ್ನೋದನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ಕುತೂಹಲದಿಂದ ಕಾದು ನೋಡ್ತಿದ್ದಾರೆ. ಅದೇ ರೀತಿಯಾಗಿ ಸ್ಥಳೀಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇಲ್ಲಿ ನೋಡಿಕೊಂಡು ಹೋಗುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ರಂಜಿತ್, ಸ್ವಲ್ಪ ಈ ಹೊತ್ತಿಗೆ ಮಳೆ ಬಿಟ್ಟಿದೆ, ಆದ್ರೆ ಮಣ್ಣು ತೇವ ಆಗಿರೋದ್ರಿಂದಾಗಿ ನೀರು ಬರ್ತಾ ಇದೆ. ಪಕ್ಕದಲ್ಲೇ ನದಿ ಇದೆ, ನೇತ್ರಾವತಿ ನದಿ ಇದೆ, ರೋಡ್ ಬೇರೆ ಇದೆ ಪಕ್ಕದಲ್ಲಿ, ಅಕ್ಕಪಕ್ಕ ಮನೆಯೆಲ್ಲ ಇದೆ. ಹೀಗೆಲ್ಲ ಇರೋದ್ರಿಂದಾಗಿ ಅವರಿಗೆ ಗೌಪ್ಯವಾಗಿ ಅಲ್ಲಿನ ಕಾರ್ಯಾಚರಣೆಯನ್ನ ಇರಿಸೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಆದ್ರೂ ಕೂಡ ಅಲ್ಲಿ ಆತ ಹೇಳಿರೋದ್ರಿಂದಾಗಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ, ಆ ನಿಗೂಢ ವ್ಯಕ್ತಿಯ ಸಮ್ಮುಖದಲ್ಲಿ ಶೋಧ ಕಾರ್ಯಾಚರಣೆ ಸತತ ಅಲ್ಲಿ ನಡೀತಾನೆ ಇದೆ. ಸುಮಾರೊಂದು 3 ಗಂಟೆ ಆಯ್ತು ಅಲ್ಲಿ ನಡೀತಾ ಇರುವಂತಹ ಶೋಧ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. 6 ಆಗಿದೆ, ಇನ್ನೂ ಕೂಡ ಕಂಟಿನ್ಯೂ ಆಗಿದೆ ಅಲ್ಲಿ ಉತ್ಖನನ ಕಾರ್ಯಾಚರಣೆ. ಸದ್ಯಕ್ಕಂತೂ ಆ ಕಾರ್ಯಾಚರಣೆ ಏನು ನಡೀತಾ ಇದೆಯಲ್ಲ, ಅದನ್ನ ನೋಡೋದಕ್ಕೆ ಒಂದಿಷ್ಟು ಜನ ಸೇರೋರು ಅವ್ರನ್ನೆಲ್ಲರನ್ನೂ ಕೂಡ ಅವಾಯ್ಡ್ ಮಾಡಿದ್ದಾರೆ. ಪೊಲೀಸರ ಬಿಗಿ ಭದ್ರತೆಯೂ ಕೂಡ ಇದೆ. ನಿರಂತರವಾಗಿ ನಡೀತಾ ಇರುವಂತಹ ಕಾರ್ಯಾಚರಣೆಗೆ ತೊಡಕಾಗ್ತಿರೋದೇ ಮಳೆ ಈಗ ಸ್ವಲ್ಪ ನಿಂತಿದ್ರೂ ಕೂಡ ಅಲ್ಲಿ ಆ ಮಣ್ಣು ತೇವ ಆಗಿರೋದ್ರಿಂದಾಗಿ, ನದಿಯ ಪಕ್ಕದ ರಸ್ತೆ ಅದಾಗಿರೋದ್ರಿಂದಾಗಿ ಅಥವಾ ಜಾಗ ಆಗಿರೋದ್ರಿಂದಾಗಿ ಅಲ್ಲಿ ನೀರು ಬರ್ತಾ ಇದೆ. ನೀರು ಬಂದ ತಕ್ಷಣ ಮೋಟಾರ್ ಕೂಡ ತರಿಸಿ ನೀರನ್ನ ಹೊರತೆಗೆದು ಮತ್ತೆ ಅಗಿತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ಇನ್ನು 18 ಅಡಿ ಅಗೆದ ನಂತರವೂ ಕೂಡ ಏನಾದ್ರೂ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. 2 ಹಿಟಾಚಿಗಳಿದ್ದಾವೆ, 18 ಅಡಿ ಅಗೆದಾಗಿದೆ. ಸದ್ಯಕ್ಕೆ ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ. 13ನೇ ಪಾಯಿಂಟ್ ಅದು ಕಗ್ಗಂಟಾಗಿದ್ದಂತ ಪಾಯಿಂಟ್. ಯಾಕಂತ ಹೇಳಿದ್ರೆ 12 ಮಾಡಿದ್ರು, 11 ಎ ಮಾಡಿದ್ರು, ಆದ್ರೆ 13 ಮಾಡಿರ್ಲಿಲ್ಲ. 16, 17 ಎಲ್ಲ ಮಾಡಿದ್ರು. ಹೀಗೆಲ್ಲ ಇದ್ದಾಗ 13ರಲ್ಲಿ ಏನೋ ಒಂದು ರಹಸ್ಯ ಮಾಹಿತಿ ಇರಬಹುದು ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ. ಆದ್ರೆ ಇಷ್ಟು ಅಗೆದರೂ ಕೂಡ ಅಲ್ಲಿ ಯಾವುದೇ ಮಾಹಿತಿ ಸಿಗದೇ ಇರೋದ್ರಿಂದಾಗಿ, ಯಾವುದೇ ಅಲ್ಲಿ ಕಳೆಬರ ಸಿಗದೇ ಇರೋದ್ರಿಂದಾಗಿ ಈಗ ಆ ವ್ಯಕ್ತಿ ಹೇಳ್ತಿರೋದೇ ಸುಳ್ಳಿ ಅನ್ನೋದು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ. ಸದ್ಯಕ್ಕೆ ಇದು ಮುಂದುವರೆದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನಿರಂತರವಾಗಿ ಅಲ್ಲಿಂದ ಲೈವ್ ಕನೆಕ್ಟ್ ಆಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಓವರ್ ಟು ಯು. ಈ ಕ್ಷಣಕ್ಕೆ ಏನ್ ಮಾಹಿತಿ ಇದೆ? ರಂಜಿತ್, ನೋಡಿ, ಈಗ 13 ಅಡಿ ಆಳದವರೆಗೂ ಕೂಡ ಅಗ್ದಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಅದೇ ರೀತಿಯಾಗಿ ಸುಮಾರು 4 ರಿಂದ 5 ಇಂಚಷ್ಟು ನೀರು ಕೂಡ ಇದೆ. ಆ ನೀರನ್ನ ಹೊರಗೆ ಹಾಕುವಂತಹ ಕೆಲಸವನ್ನ ಈಗ ಮಾಡಲಾಗ್ತಾ ಇದೆ. ಆ ಪಂಪ್ ಸೆಟ್ ನ ಮೂಲಕ, ಪಂಪ್ ಸೆಟ್ ನ ಸಹಾಯದೊಂದಿಗೆ ನೀರನ್ನ ಹೊರ ಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ರಂಜಿತ್, ನೋಡಿ, ಈಗ ಆತ ಹೇಳ್ತಾ ಇರುವಂತೆ 20 ಅಡಿ ಆಳದವರೆಗೂ ಕೂಡ ಅಗೆದು ನೋಡಬೇಕು ಅಂತೇಳಿ ಆತನು ಕೂಡ ಡಿಮ್ಯಾಂಡ್ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಸ್ಐಟಿ ತನಿಖಾ ತಂಡ ಕೂಡ 13 ಅಡಿ ಆಳದವರೆಗೂ ಕೂಡ ಅಗೆದು ಇನ್ನೂ ಆಳವನ್ನ ಅಂದ್ರೆ ಮಣ್ಣನ್ನ ತೆಗೆಯುವಂತ ಕೆಲಸಕ್ಕೆ ಮುಂದಾಗತ್ತೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಅಲ್ಲಿ ಅಧಿಕಾರಿಗಳು ಕೂಡ ಅಲ್ಲಿ ಒಳಗೆ ಏನಾಗ್ತಾ ಇದೆ ಅಂತೇಳಿ ಅದನ್ನು ಕೂಡ ನೋಡ್ತಿದ್ದಾರೆ. ನೀರು ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಹೊರಗಡೆ ಹಾಕೋದಕ್ಕೆ ಅವರು ಪ್ರಯತ್ನವನ್ನ ಕೂಡ ಪಡ್ತಾ ಇದ್ದಾರೆ. ಜೊತೆಗೆ ಮಣ್ಣನ್ನ ಬಹುತೇಕ ಹೊರಗಡೆ ಹಾಕಿರುವಂತ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ರಂಜಿತ್, ಅಲ್ಲಿ